Today I want just to share something about heavenly portal and ancient gates. ಮತ್ತು ನಾನು ಇಂದು ನಿಮಗೆ ಏನನ್ನ ಯಾವ ಸಂದೇಶವನ್ನು ಹೇಳುತ್ತಿದ್ದೇನೆ ಅಂದ್ರೆ ಒಂದು ಪರಲೋಕದ ಬಗ್ಗೆ ಹೇಳಲಿಕ್ಕಿದ್ದೇನೆ ಮತ್ತು ಕಣ್ಣಿಗೆ ಕಾಣದಂತ ಒಂದು ಅದ್ಭುತಗಳಿರಬಹುದು, ಒಂದು ಸೂಚನಾಕಾರಿಗಳಿರಬಹುದು. ಈ ಒಂದು ವಾಕ್ಯದ ಬಗ್ಗೆ ನಿಮ್ಮ ನಡುವೆ ಹಂಚಿಕೊಳ್ಳಲಿಕ್ಕಿದ್ದೇನೆ. Heavenly portal and ancient gates. ಮತ್ತು ನೋಡಬಹುದು ಏನು ಒಂದು ಪರಲೋಕದ ಒಂದು ಆಶೀರ್ವಾದ ಇದೆ ಮತ್ತು ಕಣ್ಣಿಗೆ ಕಾಣದಂತ ಆಶೀರ್ವಾದಗಳ ಬಗ್ಗೆ ನಾನು ಇಂದು ನಿಮ್ಮ ನಡುವೆ ಮಾತಾಡಲಿಕ್ಕಿದ್ದೇನೆ. Now we as children of God, we have an access into the throne room of grace. ಮತ್ತು ನಾವು ನೋಡಬಹುದು ದೇವರ ಮಕ್ಕಳಾಗಿ ನಾವು ಆ ಕೃಪೆಯೊಳಗೆ ಹೋಗಬಹುದು. And if you don't discover it, we will just go there aimlessly without knowing. ಮತ್ತು ನಿಮಗೆ ಗೊತ್ತಾಗದಲ್ಲೇ ಹೋದರೆ ನೀವು ಸುಮ್ಮನೆ ಏನು ತಿಳಿದವರ ರೀತಿ ಅದರೊಳಗೆ ಹೋಗುತ್ತೀರಾ ನೀವು. Now when you read in the book of Psalms 24, ಕೀರ್ತನೆ 24, when you read in the book of Psalms 24, ನೀವು ಕೀರ್ತನೆ 24 ಓದುವರಾದರೆ, especially towards the last verse from verse 7, ಮತ್ತು ನೀವು ಕೊನೆಯದಾಗಿ ನೋಡಬಹುದು 7ನೇ ವಾಕ್ಯದಿಂದ, now we as children of God, there is a portal that God has opened for us. ಮತ್ತು ನೋಡಬಹುದು ನಮ್ಮೆಲ್ಲರೂ ಕೂಡ ದೇವರ ಮಕ್ಕಳಾಗಿ ದೇವರನ್ನು ಬಾಗಿಲು ತೆರೆದರೆ ಅದರೊಳಗೆ ನಾವು ಹೋಗುವವರಾಗಿದ್ದೇವೆ. For us to access into the throne room of grace. ಮತ್ತು ನೋಡಬಹುದು ನಾವು ಆ ಒಂದು ಕೋಣೆ, ಆ ಕೃಪೆಯ ಕೋಣೆಗಳಿಗೆ ನಾವು ಹೋಗಬಹುದು. A place where your family and flock, where your family can flock there and ask everything that is needed. ಮತ್ತು ನೋಡಬಹುದು ಆ ಒಂದು ಸ್ಥಳದಲ್ಲಿ ನಮ್ಮ ಕುಟುಂಬ ಇರಬಹುದು, ನಮ್ಮ ಒಂದು ಏನಿದೆ ನಮ್ಮ ಹಿಂಡುಗಳಿರಬಹುದು, ಅವೆಲ್ಲವೂ ಕೂಡ ಅಲ್ಲಿ ಇರುತ್ತವೆ. Now we have the first heaven, the second heaven and the third heaven. ನಮ್ಗೆ ಗೊತ್ತಿದೆ ಎಲ್ಲರಿಗೂ ಕೂಡ ನಮಗೆ ಮೊದಲನೆಯ ಪರಲೋಕ, ಎರಡನೇ ಪರಲೋಕ ಮತ್ತು ಮೂರನೇ ಪರಲೋಕ ಈ ರೀತಿಯಾಗಿವೆ. The first heaven is the one that we are seeing around. ಮತ್ತು ಮೊದಲನೇ ಪರಲೋಕ ಅನ್ನೋದು ಏನಿದೆ ನಮ್ಮ ಸುತ್ತ ಏನನ್ನು ನೋಡ್ತೇವೋ ಅದೇ. The second heaven is where now demonic lives in. ಮತ್ತು ನೋಡಬಹುದು ಎರಡನೇ ಪರಲೋಕ ಎಂದು ಹೇಳುವುದಾದರೆ ಅಲ್ಲಿ ಒಂದು ಸೈತಾನನ ವಾಸ ಮಾಡುವಂತ ಒಂದು ಸ್ಥಳಗಳಿರಬಹುದು. The third heaven is where the dwelling place of God. ಮತ್ತು ಮೂರನೇ ಪರಲೋಕ ಏನಿದೆ ಅಲ್ಲಿ ದೇವರು ಅಲ್ಲಿ ನೆಲೆಸಿದ್ದಾರೆ. Now, for us to access into the third heaven, we must enter there with righteousness, because righteousness is the only gate that can make us to succeed into the second heaven. Without righteousness, we cannot enter there. ಮತ್ತು ನೋಡಬಹುದು ನಾವೆಲ್ಲರೂ ಕೂಡ ದೇವರಾಗಿದ್ದುಕೊಂಡು ನಾವು ಮೂರನೆಯ ಪರಲೋಕಕ್ಕೆ ಹೋಗಬೇಕು. ಆದರೆ ಮೂರನೇ ಪರಲೋಕಕ್ಕೆ ಹೋಗಬೇಕಾದ್ರೆ ನಮ್ಮಲ್ಲಿ ನೀತಿವಂತಿಕೆ ಎನ್ನುವುದು ನಮ್ಮಲ್ಲಿ ಇರಬೇಕು. Through righteousness, we are able to break through the perimeter of demonic world and penetrate into the heavenly realm. ಮತ್ತು ನೋಡಬಹುದು ಈ ನೀತಿವಂತಿಕೆಯಿಂದ ಏನಿದೆ ಸೈತಾನನ ಒಂದು ಜಾಗಗಳು ಅದನ್ನೆಲ್ಲ ಮೀರಿ ನಾವು ಆಚೆ ಹೋಗಿ ನಾವು ಮೂರನೇ ಪರಲೋಕಕ್ಕೆ ಹೋಗಬಹುದು. Now, when Abraham is beginning to walk with God, ಮತ್ತು ನೋಡಬಹುದು ಅಬ್ರಹಾಮನು ದೇವರೊಟ್ಟಿಗೆ ನಡೆಯಲಿಕ್ಕೆ ಶುರು ಮಾಡಿದಾಗ, one of the things that he began to set was a place like a portal where there will be an access for heavenly realm, where God will ascend and descend. And one of the places was in Mount Horeb. ಮತ್ತು ನೋಡಬಹುದು ಅವನು ದೇವರನಿಗೆ ಬೇರೆ ಸ್ಥಳಕ್ಕೆ ಹೋಗು ಅಂತ ಹೇಳಿದಾಗ ಅದನ್ನು ನೋಡಬಹುದು ಅಲ್ಲಿ ಪರಲೋಕದ ದೇವದೂತರ ಮೇಲೆ ಇಳಿಯುವುದು ಕೆಳಗೆ ಹತ್ತುವುದು ಈ ರೀತಿಯಾಗಿ ನೋಡಿದನ್ನ. So later on, when his grandson is fleeing away, who is Jacob, ಮತ್ತು ನೋಡಬಹುದು ಅವನ ಮೊಮ್ಮಗ ಏನು ಯಾಕೋಬನಿದ್ದಾನೆ, he reached into a place where he slept at night. ಮತ್ತು ಆ ರಾತ್ರಿ ಅವನು ಎಲ್ಲಿ ಮಲಗಿದ್ದನು, and through that one he began to see angels ascending and descending.
ಮತ್ತು ನೋಡಬಹುದು ಅವನು ಕೂಡ ಆ ಮಲಗಿದಂತ ಸ್ಥಳದಲ್ಲಿ ದೇವದೂತರು ಪರಲೋಕದಿಂದ ಕೆಳಗಿಳಿದು ಬರುವುದನ್ನ ಮತ್ತು ಮೇಲೆ ಹತ್ತುವುದನ್ನ. And the one that was on top of the throne was the king himself, who is Jesus Christ, the Lord. ಮತ್ತು ನೋಡಬಹುದು ಕಡೆಯದಾಗಿ ನೋಡಬಹುದು ಆ ಒಂದು ಸಿಂಹಾಸನದ ಮೇಲೆ ಯಾರು ಕೂತಿದ್ದಾರೆ ಅಂದರೆ ಅದು ಯೇಸು ಸ್ವಾಮಿಯೇ. Is when he realized that the place where he was sleeping was the gateway of heaven. ಮತ್ತು ನೋಡಬಹುದು ಅವನು ಎಲ್ಲಿ ಮಲಗಿದ್ದನೋ ಆ ಸ್ಥಳವನ್ನೇ ನಾವು ನೋಡಬಹುದು. ಆ ಸ್ಥಳವೇ ಅವನಿಗೆ ಪರಲೋಕಕ್ಕೆ ಹಾದು ಹೋಗಲಿಕ್ಕೆ ಮಾರ್ಗವಾಗಿತ್ತು. So where we have read in the book of Psalms 24, it says, they will stand before God, for they seek the pleasure of God's face, the God of Jacob. ಮತ್ತು ನೋಡಬಹುದು ಒಂದು ಕೀರ್ತನೆ 24ರಲ್ಲಿ ಎಲ್ಲಿದ್ದಾರೋ ಅಲ್ಲೇ ಅವರು ದೇವರ ಮಕ್ಕಳನ್ನ ಅವರು ದರ್ಶನ ಮಾಡಬಹುದು ಎಂದು. And in verse 7 it says, wake up, you living gateway. ಮತ್ತು 7ನೇ ವಾಕ್ಯದಲ್ಲಿ, ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ. Lift up your head, you edgeless door of destiny. ಮತ್ತು ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. And one of the things, the reason why I say for us to wake up, why? Because for us to welcome the King of Glory. ಮತ್ತು ನಾವು ನೋಡಬೇಕು, ನಾವು ಏನಕ್ಕೆ ಎದ್ದೇಳಬೇಕು ಎಂದರೆ ಆ ಕೃಪೆಯ ಮಹಾ ಅರಸನು ಬರಲಿಕ್ಕಿದ್ದಾನೆ, ಅದಕ್ಕಾಗಿ ನಾವು ನಿದ್ರೆಯಿಂದ ಎಚ್ಚರಗೊಳ್ಳಬೇಕು. If we begin to wake up in the realm of the Spirit, the King of Glory will come in. ಮತ್ತು ನಾವು ಆತ್ಮೀಕ ಜೀವಿತದಲ್ಲಿ ನಾವು ಎದ್ದೇಳುವರಾದರೆ ನಮ್ಮ ಆ ಒಂದು ಮಹಿಮೆಯ ಅರಸನು ನಮ್ಮ ಜೀವಿತದಲ್ಲಿ ಇಳಿದು ಬರುತ್ತಾನೆ. And how can we wake up? We don't wake up on physical. We wake up in the realm of the Spirit. ನಾವು ನೋಡಬಹುದು, ನಾವು ಶಾರೀರಿಕವಾಗಿ ನಾವು ಎದ್ದೇಳುವುದಲ್ಲ, ಆದರೆ ನಾವು ಆತ್ಮಿಕ ಭಾವದಲ್ಲಿ ನಾವು ಎದ್ದೇಳಬೇಕು. When we begin to wake up in the realm of the Spirit, God himself will begin to do unto us visitation that is coming from heaven. ಮತ್ತು ನೋಡಬಹುದು, ನಾವು ಯಾವಾಗ ಒಂದು ಆತ್ಮಿಕ ಭಾವದಲ್ಲಿ ನಾವು ಎದ್ದೇಳುತ್ತೇವೋ ಆಗ ದೇವರು ಕೂಡ ನಮಗೆ ಎದ್ದು ಬಂದು ಕನಸನ್ನು ನಮಗೆ ನೀಡುತ್ತಾನೆ. Today, why are we not experiencing heavenly visitation? Is because we are awake to physical. We are not awake in the spirit. We are awake in physical. ಮತ್ತು ನೋಡಬಹುದು, ಇಂದು ನಮ್ಗೆ ಏನಕ್ಕೆ ಈ ಪರಲೋಕದ ಮತ್ತು ಅದರ ವಿಷಯಗಳು ನಮ್ಗೆ ಆ ಒಂದು ಅಲ್ಲಿ ನಾವು ಏನಕ್ಕೆ ಹೋಗಕ್ಕಾಗ್ತಿಲ್ಲ ಅಂದ್ರೆ ನಾವು ಬರೀ ನಮ್ಮ ಶರೀರವನ್ನ ಮಾತ್ರ ನಾವು ಎಚ್ಚರಿಸಿದ್ದೇವೆ, ಆದ್ರೆ ನಮ್ಮ ಆತ್ಮಿಕ ಜೀವನವನ್ನು ನಾವು ಎಚ್ಚರಿಸುತ್ತಾ ಇಲ್ಲ. And the flesh cannot profit anything. ಮತ್ತು ನೋಡಬಹುದು, ಶರೀರದಿಂದ ಯಾವುದೇ ರೀತಿಯಾದಂತ ಲಾಭವೂ ಕೂಡ ಆಗುವುದಿಲ್ಲ. When you read in the book of Proverbs chapter 8 verse 24, ನೀವು ಜ್ಞಾನೋಕ್ತಿ 8:24, Proverbs chapter 8 verse 34. When you read in the book of Proverbs chapter 8 verse 34, are we together? Are we together? ಜ್ಞಾನೋಕ್ತಿಗಳು 8:34 ಓದುವಾಗ, when you read in the book of Proverbs chapter 8 verse 34, ಜ್ಞಾನೋಕ್ತಿಗಳು 8:34 ಓದುವುದಾದ್ರೆ, the scripture says, blessed is the man who listens to me, watching daily at my gate, waiting at my doorpost. ಚಂದ್ರ ಕಂಟಿನ್ಯೂ ಮಾಡು. ಜ್ಞಾನೋಕ್ತಿ 8:34, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. Proverbs chapter 8 verse 34. ಜ್ಞಾನೋಕ್ತಿ 8:34, the scripture says, blessed is the man who listens to me, watching daily at my gate, waiting at my doorpost. ಜ್ಞಾನೋಕ್ತಿ 8:34, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. Now, the blessing of God will only come when we listen to him, and number two, when we watch
daily at his gate. When you read in the book of Genesis, Abraham at noonday he was seated at the gate. ಮತ್ತು ನೋಡಬಹುದು, ಮೊದಲನಾಗಿ ನಾವು ದೇವರ ಆಶೀರ್ವಾದ ಯಾವಾಗ ನಾವು ಪಡೆದುಕೊಳ್ಳುತ್ತೇವೆ ಅಂದರೆ ದೇವರ ಮಾತುಗಳನ್ನು ನಾವು ಕೇಳಿಸಿಕೊಳ್ಳುವುದಕ್ಕೆ ನಾವು ಎಚ್ಚರದಿಂದಿರಬೇಕು. ಮತ್ತು ಆತನನ್ನು ನಾವು ಎಚ್ಚರದಿಂದ ನಾವು ಕಾಯುತ್ತಾ ಕೂತಾಗ ನಾವು ದೇವರ ಆಶೀರ್ವಾದ ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ನಾವು ನೋಡಬಹುದು, ಆದಿಕಾಂಡದಲ್ಲಿ ಅಬ್ರಹಾಮನು ಒಂದು ಮಧ್ಯಾಹ್ನದ ದೇವರನ್ನು ಎದುರು ನೋಡುತ್ತಿದ್ದನು ಎಂದು. And 3 men appeared unto him during noonday while he was seated at the gate. ಮತ್ತು ಆ ದ್ವಾರಗಳ ಬಳಿಯಲ್ಲಿ ಕೂತಿದ್ದಾಗ ಅವನಿಗೆ 3 ಜನ ಅಬ್ರಹಾಮನಿಗೆ ಕಾಣಿಸಿಕೊಂಡರು. And he invited them in to his house. ಮತ್ತು ಅವರನ್ನು ಅವರ ಮನೆಗೆ ಕರೆದುಕೊಂಡು ಹೋದನು. Through that one he was able to receive the blessing that comes from the Lord. ಮತ್ತು ಅದರ ನಿಮಿತ್ತವಾಗಿ ದೇವರಿಂದ ಬರುವಂತ ಆಶೀರ್ವಾದವನ್ನು ಅವನು ಪಡೆದುಕೊಂಡನು. Now we have many portals. We have portal for provision. ಮತ್ತು ನೋಡಬಹುದು, ಎಂದು ಬಹಳಷ್ಟು ನಮ್ಮಲ್ಲಿ ಆಶೀರ್ವಾದ. ಮೊದಲದಾಗಿ ನಾವು ಆಶ್ರಯ ಹೊಂದುವುದಕ್ಕೆ we have portal for revelation. ಮತ್ತು ಅದೇ ರೀತಿ ಪ್ರಕಟಣೆ ಹೊಂದುವುದಕ್ಕೆ we have portal for translation. ಮತ್ತು ಅದೇ ರೀತಿಯಾಗಿ ಒಂದು ಮಾರ್ಪಡಿಸುವುದಕ್ಕೆ, ಒಂದು ವಾಕ್ಯ ಕೊಡೋದಕ್ಕೂ ಕೂಡ ನಾವು ನೋಡಬಹುದು. So portal of provision, when you read in the book of Psalms 78 verse 23 and 25, the scripture says, God opened the door of heaven and fed the Hebrews in the desert the food of angels. But Psalm 73, Pastor. Psalm 78 verse 23 to 25. ಕೀರ್ತನೆ 78, 23, 25. ಆತನು ಮೇಘಗಳಿಗೆ ಅಪ್ಪಣೆ ಕೊಟ್ಟು ಆಕಾಶ ದ್ವಾರವನ್ನು ತೆರೆದು ಸ್ವರ್ಗ ಧಾನ್ಯವಾದ ಮನ್ನವನ್ನು ಅವರಿಗೋಸ್ಕರ ಸುರಿಸಿ ಉಣ್ಣಲಿಕ್ಕೆ ಕೊಟ್ಟನು. ಅವರಲ್ಲಿ ಪ್ರತಿಯೊಬ್ಬನು ದೇವ ದೂತರ ಆಹಾರವನ್ನು ಬಡಿಸಿ ಆತನು ಅವರಿಗೆ ತೃಪ್ತಿ ಭೋಜನವನ್ನು ಕೊಟ್ಟನು. ಆಮೆನ್. God opened the doors of heaven and fed the Hebrews in the desert the food of angels. ಮತ್ತು ನೋಡಬಹುದು, ದೇವರು ಪರಲೋಕ ದ್ವಾರವನ್ನು ತೆರೆದು ಅವರಿಗೆ ದೇವದೂತರು ತಿನ್ನುವಂತ ಮನ್ನವನ್ನು ಅವರಿಗೆ ಕೊಟ್ಟನು. Now when we learn to walk into the portal of God, we will receive direct access. We will begin to see visions and dreams, things that we are not able to see, we will begin to see them. ಮತ್ತು ನೋಡಬಹುದು, ಅದೇ ರೀತಿಯಾಗಿ ನಾವು ದೇವರ ಮಾರ್ಗದಲ್ಲಿ ನಾವು ನಡೆಯುವುದಾದರೆ ಸುಲಭವಾಗಿ ದೇವರ ದೃಷ್ಟಿಯನ್ನು ನಾವು ಕಾಣಬಹುದು. ದೇವರ ಮತ್ತು ಆ ಒಂದು ಕನಸುಗಳನ್ನು ನಾವು ಸುಲಭವಾಗಿ ಕಂಡುಕೊಳ್ಳಬಹುದು. When you read in the book of Isaiah chapter 6 verse 1 to 4, ನೀವು ಅದೇ ರೀತಿಯಾಗಿ ಯೆಶಾಯ 6:1-6 ಓದುವುದಾದರೆ, the scripture say, in the year that King Uzziah died, I saw the Lord sitting on the throne, high and lifted up, and the trail of his robe filled the temple. Above it stood seraphim, each one had 6 wings. With 2 he covered his face, with 2 he covered his feet, and with 2 he flew. And one cried to another and said, Holy, holy, of all the whole earth is full of his glory. ಮತ್ತು ನೀವು ಅದೇ ರೀತಿಯಾಗಿ ನೋಡಬಹುದು, ಯೆಶಾಯ 6:1-6 ಅರಸನಾದ ಉಜ್ಜಯನ ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನರಿಗೆಯು ಆ ಮಂತ್ರದ ಹರಡಿತು. ಆತನ ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಗುಳ್ಳವನಾಗಿ 2 ತನ್ನ ಮುಖವನ್ನು 2 ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಕ್ಕೆ ಶೋಕಿಸಿದ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶರಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲದಲ್ಲಿ ಆತನ ಪ್ರಭಾವದಿಂದ ತುಂಬಿಯದೆ ಎಂದು ಕೂಗಿ ಹೇಳಿದನು. ಕೂಗಿಯುವವನ ಶಬ್ದಕ್ಕೆ ದ್ವಾರದ ಅಸ್ತಿವಾರವು ಕದಲಿತು, ಧೂಮವು ತುಂಬಿತು. ಆಮೆನ್. Now when you read in that scripture, Isaiah was not receiving revelation that is coming from the Lord. ಮತ್ತು ನೀವು ನೋಡಬಹುದು, ಈ ಒಂದು ವಾಕ್ಯವನ್ನು ಓದಿದಾಗ ದೇವರು ಇಲ್ಲಿ ಯೆಶಾಯನಿಗೆ ಅವನಿಗೆ ಒಂದು ದರ್ಶನವನ್ನು ಕೊಡ್ತಾ ಇಲ್ಲ.
even though God had ordained him to be a prophet to the nation, ಮತ್ತು ನೋಡಬಹುದು ದೇವರು ಯೆಶಾಯನನ್ನ ಆ ದೇಶಕ್ಕೆ ಪ್ರವಾದಿಯಾಗಿ ನೇಮಿಸಿದನು. even though God had called him as a prophet to the nation, ಮತ್ತು ಆ ಒಂದು ರಾಷ್ಟ್ರಕ್ಕೆ ದೇವರು ಯೆಶಾಯನನ್ನ ಪ್ರವಾದಿಯಾಗಿ ಕರೆದಿದ್ದನು. at this moment Isaiah was not receiving any revelation that is coming from the Lord. ಮತ್ತು ಆ ಒಂದು ಸಮಯದಲ್ಲಿ ನೋಡಬಹುದು ಯೆಶಾಯನಿಗೆ ದೇವರಿಂದ ಯಾವುದೇ ರೀತಿಯಾದ ಪ್ರಕಟಣೆಗಳು ಬರುತ್ತಿರಲಿಲ್ಲ. Why? Because he was not depending on the Lord, he was depending on King Uzziah. ಏನಕ್ಕಾಗಿ ಅಂದರೆ ಅವನು ದೇವರನ್ನ ಅವನು ಅವಲಂಬಿಸಿರಲಿಲ್ಲ, ಅವನು ಉಜ್ಜಿಯನನ್ನು ಅವಲಂಬಿಸಿದ್ದನು. ಅದಕ್ಕಾಗಿ So this became a stumbling block for him for all these years, yet he is a prophet. ಮತ್ತು ನೋಡಬಹುದು ಇದರ ನಿಮಿತ್ತವಾಗಿಯೇ ಅವನಿಗೆ ಅವನ ವಿಷಯದಲ್ಲಿ ಅಡೆತಡೆ ಆಗಿತ್ತು. Why? Because he was depending on the arm of the flesh. ಏನಕ್ಕಾಗಿ ಅಂದರೆ ಅವನು ತೋಳ್ಬಳವನ್ನು ಅವನು ಯೆಶಾಯನ ನೆಚ್ಚಿಕೊಂಡಿದ್ದನು. So he could not receive anything from the Lord. Why? Because his answer was not coming direct from the Lord, it was coming from man. And one of them was King Uzziah, who was the one Isaiah was depending on all this while. ಮತ್ತು ನೋಡಬಹುದು ಏನಕ್ಕಾಗಿ ಅಂದರೆ ದೇವರೊಂದಿಗೆ ನೇರವಾಗಿ ಮಾತಾಡ್ತಿರಲಿಲ್ಲ. ಏನಕ್ಕಾಗಿ ಅಂದರೆ ಅವನು ಪರಿಪೂರ್ಣವಾಗಿ ಅರಸನಾದ ಉಜ್ಜಿಯನನ್ನು ನಂಬಿಕೊಂಡಿದ್ದನು. When you read in the book of Psalms, the scripture says, trust in the Lord with all your heart and lean not in your own understanding. In all your ways acknowledge him and he shall direct your path. ಮತ್ತು ನೋಡಬಹುದು ಅದೇ ರೀತಿಯಾಗಿ ನೀವು ಕೀರ್ತನೆಗಳನ್ನ ಓದುವುದಾದರೆ, ನೀನು ಸರ್ವ ವಿಷಯದಲ್ಲೂ ದೇವರನ್ನೇ ನಂಬು, ಆತನನ್ನೇ ಆದಿಕೊಂಡಿರು, ನಿನ್ನನ್ನು ನೀನು ನೆಚ್ಚಿಕೊಂಡು ಮೋಸ ಹೋಗಬೇಡ ಅಂತ ಬರೆದಿದೆ. So Isaiah was not depending on the Lord, he was depending on the king that was there at the moment. ಮತ್ತು ನೋಡಬಹುದು ಯೆಶಾಯನ ಏನಿದ್ದಾನೆ ಆ ಒಂದು ಸಮಯದಲ್ಲಿ ಅವನು ದೇವರನ್ನ ಪರಿಪೂರ್ಣವಾಗಿ ಅವನು ಆತುಕೊಂಡಿರಲಿಲ್ಲ, ಆದರೆ ಅರಸನಾದ ಉಜ್ಜಿಯನನ್ನು ಅವನು ನಂಬಿಕೊಂಡಿದ್ದನು ಮತ್ತು ಆತುಕೊಂಡಿದ್ದನು. So through this one, the revelation that is coming from the Lord could not come to Isaiah anymore. ಮತ್ತು ನೋಡಬಹುದು ಇದರ ನಿಮಿತ್ತವಾಗಿ ಯೆಶಾಯನಿಗೆ ಯಾವುದೇ ರೀತಿಯಾದ ಪ್ರಕಟಣೆಗಳು ಕೂಡ ಅವನಿಗೆ ದೊರಕಿರಲಿಲ್ಲ. When you read Isaiah chapter 1 up to chapter 6, there was no revelation that was coming to him. Why? Because the portal of heaven was not open for him. ಮತ್ತು ನೀವು ಯೆಶಾಯ 1-6 ತನಕ ನೀವು ಓದಿ ನೋಡಬಹುದಾದರೆ ಅವನಿಗೆ ದೇವರ ಬಾಗಿಲುಗಳು ಅಥವಾ ಬಾಗಿಲು ಓಪನ್ ಆಗಿರಲಿಲ್ಲ. ಏನಕ್ಕಾಗಿ ಅಂದರೆ ಅವನು ದೇವರನ್ನ ಅವನು ಅಷ್ಟಾಗಿ ನಂಬಿರಲಿಲ್ಲ ಮತ್ತು ದೇವರನ್ನ ಆತುಕೊಂಡಿರಲಿಲ್ಲ. But the scripture say in chapter 6, in the year that King Uzziah died, I saw the Lord. In the year that King Uzziah died, I saw the Lord sitting on the throne. ಮತ್ತು ನೀವು ಅದೇ ರೀತಿಯಾಗಿ ನೋಡಬಹುದು 6ನೇ ಅಧ್ಯಾಯದಲ್ಲಿ ಯಾವಾಗ ಆ ಅರಸನಾದ ಉಜ್ಜಿಯನು ಸಾಯುತ್ತಾನೋ ಆ ಒಂದು ವರ್ಷದಲ್ಲಿ ನೋಡಬಹುದು ಯೆಶಾಯನು ದೇವರು ಏನಿದ್ದಾರೆ ಅವರು ದೇವರ ಪಕ್ಕ ಕೂತಿರುವುದನ್ನು ಅವನು ಸಿಂಹಾಸನ ಕೂತಿರುವುದನ್ನು ನೋಡಿದನು ಎಂದು. Which means his sight was open to see now spiritual things. He no longer depend on physical things. Now he can see the Lord sitting on the throne, which means the portal of heaven now was open for him to receive the divine revelation that comes from the Lord. ಮತ್ತು ನೋಡಬಹುದರ ಅರ್ಥ ಏನಾಗ್ತದೆ ಅಂದ್ರೆ ಅವನು ತೀರೋದ ನಂತರ ಅವನು ದೇವರನ್ನ ನೇರವಾಗಿ ಮುಖಾಮುಖಿಯಾಗಿ ಅವನು ನೋಡಿದನು. ಇದರ ಮೂಲಕವಾಗಿ ಅವನಿಗೆ ಇದ್ದಂತ ಹೋರಾಟವು ಅವನಿಗೆ ಅಲ್ಲಿ ಶಾಂತವಾಯಿತು. Now there are many people, it's not that God cannot visit them, no, it's because the place where we are surrounding ourselves with physical things. We are no longer depending on the spiritual matter. ಮತ್ತು ನೋಡಬಹುದು ನಾವು ಈ ರೀತಿಯಾಗಿ ಅಂದುಕೊಳ್ಳುತ್ತೇವೆ ದೇವರು ನಮ್ಮನ್ನು ಸಂಪರ್ಕಿಸ್ತಾನೆ, ನಮ್ಮ ಒಳಗೆ ಬರುತ್ತಾನೋ ಇಲ್ಲವೋ ಎಂದು. ಆದ್ರೆ ಅದರ ನಿಜವಾದ ಅರ್ಥ ಏನು ಅಂತ ನಮ್ಮ ಸುತ್ತಮುತ್ತ ಯಾವ ರೀತಿಯಾಗಿದೆಯೋ ಅದರ ಮೇಲೆ ನಾವು ಅವಲಂಬನೆಯಾಗಿರ್ತೀವಿ. And the desire of God is to release unto us mysteries that pertain to heavenly. ಮತ್ತು ನೋಡಬಹುದು ದೇವರ ಇಷ್ಟ ಅಥವಾ ದೇವರ ಇಚ್ಛೆ ಏನಾಗುತ್ತದೆ ಅಂದ್ರೆ ಪರಲೋಕದ ಎಲ್ಲ ರಹಸ್ಯಗಳನ್ನ ಆತನ ಮಕ್ಕಳಿಗೆ ತಿಳಿಸಲಿಕ್ಕೆ ದೇವರು ಇಷ್ಟವುಳ್ಳವನಾಗಿರ್ತಾನೆ. When the portal of heaven is open, we begin to see mystery. ಮತ್ತು ಯಾವಾಗ ಆ ಒಂದು ಪರಲೋಕದ ದ್ವಾರಗಳು ತೆರೆಯಲ್ಪಡುತ್ತವೋ ಆಗ ನಾವು ಎಲ್ಲ ಒಂದು ವಿಷಯಗಳನ್ನು ನಾವು ತಿಳಿದುಕೊಳ್ಳಬಹುದು. When you read in a book of another portal that we begin to see about Revelation
in the book of Ezekiel chapter 1 verse 1. ಅದೇ ರೀತಿ ಇನ್ನೊಂದು ನಾವು ಒಂದು ಎರಮೆಯ ನಾವು ಒಂದು ನೋಡುವಾಗ Ezekiel chapter 1 verse 1, the scripture says, it came about in the 13th year on the 5th day of the 4th month, while I was by the river Cheba among the exiles, the heavens were open and I saw the vision of God. ಮತ್ತು ಅದೇ ರೀತಿಯಾಗಿ ನೀವು ನೋಡಬಹುದು ಎಚ್ಕೆನ ಬರೆದ ಸುವಾರ್ತೆ 1:1 ಕೆಬಾರ್ ನದಿಯ ಹತ್ತಿರ ಸರಿಯಾಗಿ ವಾಸಿಸುತ್ತಿದ್ದ ವೈದ್ಯರ ಬದುಕಲ್ಲಿ ನಾನು ಸೆರೆಯಾದಾಗ 13ನೇ ವರ್ಷದ 4ನೇ ತಿಂಗಳಿನ 5ನೇ ದಿನದಲ್ಲಿ ಆಕಾಶವು ಒಡೆದು ನನಗೆ ದೇವ ದರ್ಶನವು ಉಂಟಾದವು. Ezekiel was alone by the riverside. ಮತ್ತು ನೋಡಬಹುದು ಎಚ್ಕೆನನು ಒಬ್ಬಂಟಿಗನಾಗಿ ನದಿಯ and he was among the exiles. The scripture said the heavens were open and he saw the vision of God. ಮತ್ತು ನಮಗೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುತ್ತಾ ಇದೆ, ಪರಲೋಕದ ಬಾಗಿಲು ತೆರೆಯಿತು ಮತ್ತು ದೇವರನ್ನು ಅವನು ನೋಡಿದನು ಎಂದು. I pray for us that are in this generation will begin to see the vision of God. Not the vision of the devil, I'm talking about the vision of God. ಮತ್ತು ನಾನು ಈ ಸಂತತಿ ಏನು ನೀವೆಲ್ಲ ಇದ್ದೀರಾ ನೀವು ಕೇಳಿಸಿಕೊಳ್ತಿರೋದು ನಾನು ಹೇಳುತ್ತಿದ್ದೇನೆ, ನಾನು ಕೂಡ ದೇವರು ಪ್ರಾರ್ಥಿಸುತ್ತೇನೆ ಆ ಒಂದು ದೇವರ ದರ್ಶನವು ಎಲ್ಲರೂ ಕೂಡ ಉಂಟಾಗಬೇಕು ಎಂದು. I know many people have talked much more about the devil to magnify the devil, but I'm not talking about the devil, I'm talking about God. God himself being revealed to us in a vision. When we begin to see God, when somebody comes, he comes with the revelation, he comes with the mystery that comes from the Lord. For too long, people have been talking about the devil, the dreams that they saw, or what the devil is doing. But time has come for us to begin to see the vision of God. ಮತ್ತು ನೋಡಬಹುದು ಬಹಳಷ್ಟು ಜನ ಸೈತನಿಗೆ ಮಾತಾಡುತ್ತಾರೆ, ಸೈತನನ್ನ ಹೆಸರನ್ನು ಅಭಿವ್ಯಕ್ತಪಡಿಸಲಿಕ್ಕೆ ಇಷ್ಟಪಡುತ್ತಾರೆ. ಆದರೆ ನಾನು ಅದೇಳಲಿಕ್ಕೆ ನಿಮ್ಮ ಮಧ್ಯದಲ್ಲಿಲ್ಲ. ದೇವರ ದರ್ಶನವನ್ನು ಅಪೇಕ್ಷಿಸಿದ್ರೆ ದೇವರ ದರ್ಶನ ಕೊಡಲಿ ಮತ್ತು ನೀವು ಹೆಚ್ಚೆಚ್ಚಾಗಿ ಆ ದೇವರ ಅನುಭವ ಪಡೆದುಕೊಳ್ಳ್ರಿ ಅಂತ ನಾನು ಹೇಳುತ್ತೇನೆ. And this is my prayer for believers and the saints in this generation, that will begin to see the vision of God, not the vision of the devil. The devil has magnified himself so much. Why? Because he comes like an angel of the light. But God wants us to see the vision of God. ಮತ್ತು ನೋಡಬಹುದು, ನಾನು ಅದನ್ನು ಪ್ರಾರ್ಥಿಸಲಿಕ್ಕಿದ್ದೇನೆ, ಎಲ್ಲರೂ ಕೂಡ ದೇವರ ದರ್ಶನ ಒಂದು ದೇವರನ್ನ ಎಲ್ಲರೂ ಕೂಡ ಅನುಭವಿಸಿರಿ ಎಂದು ಕೂಡ ನಾನು ಪ್ರಾರ್ಥಿಸುತ್ತೇನೆ. ಸೈತಾನನ ಒಂದು ಬೆಳಕಿನ ರೀತಿಯಾಗಿದ್ದಾನೆ, ಆದರೆ ದೇವರನ್ನು ನೋಡಬಹುದು, ದೇವರೆಲ್ಲರೂ ಕೂಡ ಒಬ್ಬೊಬ್ಬರು ಕೂಡ ಕಾಣಿಸಿಕೊಳ್ಳುತ್ತಾನೆ. Ezekiel chapter 3 verse 22 to 23. ಎಸ್ಕೆಲ 3:22-23. The scripture says, the hand of the Lord was on me there, and he said to me, get up out of the plain, and there I will speak to you. ನೋಡಬಹುದು ಎಸ್ಕೆಲನು 3:22. ಅದೇ ಸ್ಥಳದಲ್ಲಿ ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ನನಗೆ ನೀನೆದ್ದು ಬಯಲು ಸೀಮೆಗೆ ಹೊರಡು, ಅಲ್ಲಿ ನಾನು ನಿನ್ನೊಂದಿಗೆ ಮಾತಾಡುವೆನು ಎಂದು ಹೇಳಿದನು. So I got up and went out of the plain, and behold, the glory of the Lord was standing there, like the glory which I saw by the river Cheba, and I fell on my face. ಮತ್ತು ಅದೇ ರೀತಿಯಾಗಿ 23ನೇ ವಾಕ್ಯ, ನಾನೆದ್ದು ಬಯಲು ಸೀಮೆಗೆ ಹೊರಟು ಹೋದಾಗ ಕೇಬರ್ ನದಿಯ ಹತ್ತಿರ ನನಗೆ ಮಹಿಮಾದ್ಭುತ ದರ್ಶನವು ಆದಂತೆ, ಆಹಾ, ಅಲ್ಲಿಯೂ ಯೆಹೋವನ ಮಹಿಮೆಯು ಪ್ರತ್ಯಕ್ಷವಾಯಿತು, ಅದನ್ನು ನೋಡಿ ಅಡ್ಡ ಬಿದ್ದೆನು. This is Ezekiel in exile. ಮತ್ತು ನೋಡಬಹುದು, ಇದು ಒಂದು ಏನಿದ್ದಾನೆ, ಒಂದು ಪ್ರವಾದಿ ಆದಂತ ಎಸ್ಕೆಲನು ಅವನು ಒಬ್ಬಂಟಿಗನಾಗಿದ್ದಾಗ, and the vision is coming to him and say, get up, get out. ಮತ್ತು ನೋಡಬಹುದು, ಒಂದು ದರ್ಶನ ಬರುತ್ತಿದೆ, ಎದ್ದೇಳು, ಆಚೆ ಹೋಗು, and go to the plain. ಮತ್ತು ನೀನೊಂದು ಬಯಲು ಸೀಮೆಗೆ ಹೋಗು. Sometimes God wants us to come out of this noise that is around, and for us to go into a place where he can speak to us. ಮತ್ತು ದೇವರು ಏನ್ ಹೇಳಲಿಕ್ಕಿದ್ದಾನೆ ಈ ಒಂದು ಸ್ಥಳದಲ್ಲಿ ಅಂದ್ರೆ, ಈ ಒಂದು ಸ್ಥಳ, ಈ ಒಂದು ಜಾಗದಿಂದ ಆಚೆ ಬಾ, ನನ್ನೊಟ್ಟಿಗೆ ಮಾತನಾಡಬೇಕು ಎಂದು ದೇವರನ್ನು ಕರೆಸಿದ್ದಾರೆ. The man was alone in that seclusion, and God began to speak to him the vision. ಮತ್ತು ನೋಡಬಹುದು, ಆ ಒಬ್ಬ ಎಸ್ಕೆಲನು ಏನಿದ್ದಾನೆ, ಅವನು ಒಬ್ಬಂಟಿಗನಾಗಿದ್ದಾನೆ ಸಮಯದಲ್ಲಿ, ಮತ್ತು ದೇವರು ಕರೆತನು ದರ್ಶನ ಕೊಟ್ಟು, ನೀನು ಆಚೆ ಬಾ ಎಂದು.
And the scripture says he saw there the Lord standing like the glory which he saw in Sheba. ಮತ್ತು ನೋಡಬಹುದು ಅವನು ಆ ಕೆಬೇರ್ ಸೀಮೆಯಲ್ಲಿ ಯಾವ ರೀತಿಯಾಗಿ ದೇವರನ್ನು ನೋಡಿದನೋ ಅದೇ ರೀತಿಯಾಗಿ ದೇವರು ಅವನಿಗೆ ಮತ್ತೊಮ್ಮೆ ಕಾಣಿಸಿಕೊಂಡನು. Today many people cannot fall down. Why? Because they are not seeing the glory of God. It is only the glory of God can make us to fall down on our face and begin to humble ourselves on His face. ಮತ್ತು ನೋಡಬಹುದು ಇಂದು ಬಹಳಷ್ಟು ಜನ ಒಂದು ತಗ್ಗಿದ ನಡವಳಿಕೆಯಲ್ಲಿ ಒಂದು ಒಳ್ಳೆ ಮನೋಭಾವದಲ್ಲಿ ಏನಕ್ಕೆ ನಡೆಯುತ್ತಿಲ್ಲ ಅಂದರೆ ಅವರಿಗೆ ಎಂದೂ ಕೂಡ ದೇವರ ದರ್ಶನ ಆಗಿಲ್ಲ. ದೇವರ ದರ್ಶನ ಆದಾಗ, ದೇವರ ಮಾತುಗಳು ಬಂದಾಗ ಅವರ ಆ ಜೀವನದಲ್ಲಿ ಬದಲಾವಣೆಗಳಾಗುತ್ತವೆ. But we cannot see the face of God in all this noise that is surrounding us, in all these things that is surrounding us. Sometimes we have to leave people and go to the plain. When God is talking to Abraham and say, leave your people early in the morning, he goes to the mountain, a place of seclusion, a place that is alone where he can converse with God, he can talk with God. Today, we hear a lot of noise and there is no vision anymore. ಮತ್ತು ನೋಡಬಹುದು ನೀವಿರುವಂತಹ ಸ್ಥಳಗಳಲ್ಲಿ ದೇವರ ಮಟ್ಟಿಗೆ ಮಾತಾಡಕ್ಕಾಗುವುದಿಲ್ಲ. ಏತಕ್ಕಾಗಿ ಅಂದ್ರೆ ಅಲ್ಲಿ ಬೇರೆ ರೀತಿಯ ಶಬ್ದವಿದೆ, ಬೇರೆ ರೀತಿಯ ಜನಗಳಿದ್ದಾರೆ. ನೀವಲ್ಲಿ ಆಚೆ ಬಂದರೆ ದೇವರ ಮಟ್ಟಿಗೆ ಮಾತಾಡುತ್ತಾನೆ. ಯಾವ ರೀತಿ ದೇವರು ಅಬ್ರಹಾಮನನ್ನು ಈ ಸ್ಥಳದಿಂದ ಆಚೆ ಬಾ ಎಂದು ಕರೆದನು ಮತ್ತು ಆಚೆ ಬಂದಾಗ ದೇವರನ್ನು ನಡೆಸಿದನು ಮತ್ತು ಅಲ್ಲಿ ಕಾಣಿಸಿಕೊಂಡನು. ಅದೇ ರೀತಿಯಾಗಿ ಯೇಸುವನ್ನು ಕೂಡ ಒಂದು ಕರೆದನು, ಆಚೆ ಬಂದು ಮತ್ತು ದೇವರ ಒಟ್ಟಿಗೆ ಕಾಣಿಸಿಕೊಂಡು ಮತ್ತು ಮಾತಾಡಿದನು. I believe time for separation has come for us to begin to receive a new portal of new revelation that comes from the Lord. ಮತ್ತು ನಾನು ನಂಬುತ್ತೇನೆ ನಾವೆಲ್ಲರೂ ಕೂಡ ಈಗ ಬೇರೆನೆ ಒಂದು ವಿಭಾಗಿಸಲ್ಪಟ್ಟು ದೇವರ ದರ್ಶನವನ್ನ, ಆ ದೇವರ ಪ್ರಕಟಣೆಯನ್ನು ಹೊಂದಿಕೊಳ್ಳಬೇಕು. In Ezekiel chapter 8 verse 1 and 2, ಮತ್ತು ಅದೇ ಎಜ್ಕೇಲನ ಅಧ್ಯಾಯ 8 1 ಮತ್ತು 2ರಲ್ಲಿ the scripture says, it came about the 6th year on the 5th day of the 6th month, as I was sitting in my house with the elders of Judah sitting before me, that the hand of the Lord God fell on me there. Then I looked, and behold, a likeness as the appearance of a man. From his loin and downward there was the appearance of fire, and from him loin and upward the appearance of brightness, like the appearance of glowing metal. ಮತ್ತು ನೋಡಬಹುದು ಎಜ್ಕೇಲನು 8:1-2ರಲ್ಲಿ ಯೆಹೋಯಾಕೀಮನ ಸೆರೆಯಾದ 6ನೇ ವರ್ಷದ 6ನೇ ತಿಂಗಳಿನ 5ನೇ ದಿನದಲ್ಲಿ ನಾನು ಯೆಹೂದದ ಹಿರಿಯರು ನನ್ನ ಮನೆಯೊಳಗೆ ಎದುರು ಬದುರಾಗಿ ಕೂತಿರಲು ಕರ್ತನಾದ ಯೆಹೋವನ ಹಸ್ತಸ್ಪರ್ಶದಿಂದ ನಾನು ಪರವಶನಾದೆನು. ಇಗೋ, ನಾನು ನೋಡಲಾಗಿ ಬೆಂಕಿಯು ಉರಿಯುತ್ತದೋ ಎಂಬಂತೆ ನನಗೆ ತೇಜೋ ರೂಪವು ಕಾಣಿಸಿತು. ಸೊಂಟದ ಹಾಗೆ ತೋರುವ ಅದರ ಮಧ್ಯಭಾಗದಿಂದ ಕೆಳಗಡೆ ಬೆಂಕಿಯ ಉರಿಯುತ್ತಿತ್ತು. ಅದರ ಮಧ್ಯಭಾಗದಿಂದ ಮೇಲಡೆ ಸುವರ್ಣವು ತಲೆತಳಿಸುತ್ತದೋ ಎಂಬಂತೆ ಅದ್ಭುತ ಕಾಂತಿಯು ಹೊಳೆಯಿತು. ಆಗ ಆ ತೇಜೋಮಯ ರೂಪವು ಮನುಷ್ಯನ ಹಸ್ತವನ್ನು ಚಾಚಿ, I pray divine visitation will begin to visit us even in our house. As we are seated in our house, the divine visitation, a new portal will be open for us to begin to experience unusual miracle, not because that somebody has preached, but as we are seated even in our house, God will begin to visit us. ಮತ್ತು ನಾನು ಪ್ರಾರ್ಥಿಸುತ್ತೇನೆ ಮತ್ತು ನಂಬುತ್ತೇನೆ, ನಾವಿರುವಂತಹ ಸ್ಥಳಗಳಲ್ಲಿ, ನಮ್ಮ ಮನೆಗಳಲ್ಲಿ ಇರಬಹುದು, ದೇವರು ನಮ್ಮನ್ನ ದರ್ಶನ ಕೊಡಲಿಕ್ಕೆ ಬಂದೇ ಬರುತ್ತಾರೆ. ನಾವೆಲ್ಲರೂ ಕೂಡ ದೇವರ ದರ್ಶನವನ್ನ ಬಯಸುತ್ತೇವೆ ಮತ್ತು ಅದನ್ನು ಹೊಂದಿಕೊಳ್ಳುತ್ತೇವೆ ಎಂದು. Another portal that we begin to see is called a portal of geographic location. ಮತ್ತು ನೋಡಬಹುದು ಇನ್ನೊಂದು ನಾವು ಯಾವುದು ಒಂದು ಮಾರ್ಗ ನಮಗಿದೆ ಅಂದ್ರೆ ಅದು ಒಂದು ಭೌಗೋಳಿಕವಾದಂತ ಒಂದು ನಾವಿರುವಂತಹ ಸ್ಥಳವಾಗಿದೆ. A portal of geographic location. ಮತ್ತು ನಾವು ಇರುವಂತ ಭೌಗೋಳಿಕವಾದಂತ ಸ್ಥಳ, ನಾವಿರುವಂತ ಸ್ಥಳವಾಗಿದೆ. Now geographic location that we are going to see is in the book of Genesis chapter 12. This is Jacob on his way, is running away from his brother. ಮತ್ತು ನೋಡಬಹುದು ಈ ಒಂದು ನಾವು ಏನು ನೋಡ್ತಾ ಇದ್ದೇವೆ ನಮ್ಮ ಸ್ಥಳಗಳು ಇರುವಂತ ನಾವು ಆದಿಕಾಂಡ 12ರಲ್ಲಿ ಅಣ್ಣನಿಗೆ ಎದುರಿ ಹೋಗ್ತಾ ಇದ್ದಾನೆ. And because there was a portal that his father had accessed before, ಮತ್ತು ನೋಡಬಹುದು because there was a portal that his grandfather had discovered before,
ಮತ್ತು ನೋಡಬಹುದು ಇದಕ್ಕೂ ಮುಂಚೆ ಅವರ ತಾತ ಒಂದು ಕಣ್ಣಿಡಿದುಕೊಂಡಿದ್ದರು. Jacob come to this place and he sleep there. ಮತ್ತು ಯಾಕೋಬನು ಆ ಸ್ಥಳಕ್ಕೆ ಬಂದು ಮಲಗಿಕೊಂಡನು. The scripture says, and Jacob spent the night in a place where his forefather Abraham had called upon the name of the Lord. ಮತ್ತು ಈ ರೀತಿಯಾಗಿ ಬರೆದಿದೆ ವಾಕ್ಯ, ಯಾಕೋಬನು ಆ ಒಂದು ತಾತ ಬಂದು ಸ್ಥಳಕ್ಕೆ ಬಂದು ಉಳಿದುಕೊಂಡಿದ್ದನು ಎಂದು. Genesis 12 verse 8. Jacob spent the night in a place where his forefather Abraham had called upon the name of the Lord. ಮತ್ತು ನೋಡಬಹುದು ಆದಿಕಾಂಡ 12:8 ಅವನು ಅಲ್ಲಿಂದ ಹೊರಟು ಬೇತಲಿಗೆ ಮೂಡಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿ ಇಳುಕೊಂಡನು. ಪಶ್ಚಿಮಕ್ಕೆ ಬೇತಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿ ಯೆಹೋವನಿಗೋಸ್ಕರ ಯಜ್ಞವನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. As he rested his head upon a covenant stone, a portal opened. ಮತ್ತು ನೋಡಬಹುದು ಆ ಒಂದು ಕಲ್ಲಿನ ಮೇಲೆ ಅವನು ತಲೆಯನ್ನು ಇಟ್ಟಾಗ ಅಲ್ಲಿ ಆ ಒಂದು ಆಶೀರ್ವಾದ ಏನಿತ್ತು ಅದು ಅವನಿಗೆ ತೆರೆಯಲ್ಪಟ್ಟಿತು. Jacob saw a vision of a ladder with angels ascending and descending on it. When he woke from the sleep, he said. ಮತ್ತು ನೋಡಬಹುದು ಅವನು ಯಾಕೋಬನು ಮಲಗಿದಂತಹ ಸ್ಥಳದಲ್ಲಿ ಆ ದೇವದೂತರು ಆ ಏಣಿಯ ಮೇಲೆ ಪರಲೋಕದಿಂದ ಇಳಿದು ಬರುವುದನ್ನ ಮತ್ತು ಮೇಲೆ ಹತ್ತು ಹೋಗುವುದನ್ನ. Surely the Lord is in this place, and I did not know it. How awesome is this place! This is none other than the house of God, and this is the gate of heaven. ಮತ್ತು ಅವನು ಈ ರೀತಿಯಾಗಿ ಹೇಳಿದನು, ಇದು ನಿಜವಾಗಿ ದೇವರು ಇರುವಂತ ಸ್ಥಳ ಅಂತ ಹೇಳಿ ಆ ಕಲ್ಲನ್ನು ಅಭಿಷೇಕಿಸಿದನು. Jacob discovered a heavenly portal that his grandfather had already access to. ಮತ್ತು ನೋಡಬಹುದು ಯಾಕೋಬನು ಅಲ್ಲೊಂದು ಒಂದು ಪರಲೋಕದ ಮಾರ್ಗವನ್ನ ಅವನು ಗುರುತು ಮಾಡಿದನು. ಯಾವುದೆಂದರೆ ಆ ಒಂದು ಸ್ಥಳದಲ್ಲಿ ಅವರ ತಾತ ಇದ್ದನು ಕೂಡ. The forefather had already accessed that place, so it was an open avenue for him to receive the manifestation of God. ಮತ್ತು ನೋಡಬಹುದು ಅವರ ಒಂದು ಪೂರ್ವಿಕರು ಏನು ಆ ಸ್ಥಳದಲ್ಲಿ ಮಾಡಿದರೋ ಅದು ಅವನಿಗೆ ಆ ಸ್ಥಳದಲ್ಲಿ ಯಾಕೋಬನಿಗೆ ಸಿಕ್ಕಿತು. Now we as family and we as parents, we are supposed to create a portal for our children so that they may get access through that portal. ಮತ್ತು ನಾವು ಕೂಡ ಅದೇ ರೀತಿಯಾಗಿ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ನಂತರ ಬರುವ ಸಂತತಿಗಳಿಗೆ ಆ ರೀತಿಯಾದಂತ ಒಂದು ವಿಷಯಗಳನ್ನು, ಆ ರೀತಿಯ ಮಾರ್ಗಗಳನ್ನು ನಾವು ಕೂಡ ಮಾಡಿಡಬೇಕು. A geographical location where they can access God through. ಮತ್ತು ಆ ಒಂದು ಸ್ಥಳದಲ್ಲಿ ದೇವರನ್ನು ಅವರು ಕಂಡುಕೊಳ್ಳುವುದಕ್ಕೆ. The scripture says, eager to mark the specific location where he had encountered the stairways to heaven, Jacob erected a monument and named the place Bethel, or dwelling place of God. Several times after this, the Lord told Jacob to return to Bethel, where he will speak to him. ಮತ್ತು ನೋಡಬಹುದು ಆ ಒಂದು ಸ್ಥಳವನ್ನ ಅವನು ಗುರುತು ಮಾಡಿಕೊಂಡನು. ಆ ಒಂದು ಸ್ಥಳದಲ್ಲಿ ಅವನು ಆ ಕಲ್ಲನ್ನು ಪ್ರತಿಷ್ಠಾಪಿಸಿ ಇದು ದೇವರ ಸ್ಥಳ ಎಂದು ಪ್ರತಿಷ್ಠಾಪಿಸಿದನು. Now Abraham established something that will be a divine place for his descendants to access God in that place, a geographical position where they will access God in that location. ಮತ್ತು ನೋಡಬಹುದು ಆ ಒಂದು ಸ್ಥಳದಲ್ಲಿ ಆ ಒಂದು ಸ್ಥಳವನ್ನು ಗುರುತು ಮಾಡಿಟ್ಟುಕೊಂಡಿದ್ದನು ಮತ್ತು ಆ ಒಂದು ಸ್ಥಳದಲ್ಲಿ ಅವನು ದೇವರ ಮೇಲೆ ಓಡಾಡಿದ್ದನು, ಅವನು ದೇವರೊಟ್ಟಿಗೆ ಒಂದು ಸಂಬಂಧ ಮಾಡೋ ಸ್ಥಳವನ್ನು ಮಾಡಿಟ್ಟಿದ್ದನು. Now we as believers, we are being granted heavenly access. ಮತ್ತು ನೋಡಬಹುದು ನಾವು ಕೂಡ ವಿಶ್ವಾಸಿಗಳಾಗಿ ಆ ಒಂದು ಪರಲೋಕಕ್ಕೆ ನಾವು ಸುಲಭವಾಗಿ ಓಡಾಡಬಹುದು. We are being granted heavenly access to receive translation, transportation. ನಾವು ಕೂಡ ಎಲ್ಲವನ್ನ ಪಡೆದುಕೊಂಡಿದ್ದೇವೆ. ಎಲ್ಲಾ ರೀತಿಯಾದಂತಹ ಒಂದು ಹೋಗುವಂತ ಮಾರ್ಗ ಇರಬಹುದು, ಟ್ರಾನ್ಸ್ಲೇಷನ್ ಇರಬಹುದು, ಟ್ರಾನ್ಸ್ಪೋರ್ಟೇಷನ್ ಎಲ್ಲವನ್ನು ಪಡೆದುಕೊಂಡಿದ್ದೇವೆ. Christians have been granted access through Jesus Christ to come boldly before the throne of God. ಮತ್ತು ನೋಡಬಹುದು ಕ್ರೈಸ್ತರಾಗಿ ಇದ್ದುಕೊಂಡು ನಾವೆಲ್ಲರೂ ಕೂಡ ದೇವರ ಮುಂದೆ ಪರಿಶುದ್ಧರಾಗಿ ದೇವರ ಒಂದು ಸಿಂಹಾಸನ ಮುಂದೆ ಹೋಗಬಹುದು. There is a man, his name is called Nathaniel. When you read in the book of John chapter 1 verse 51,
ಮತ್ತು ನೀವು ಸತ್ಯವೇದದಲ್ಲಿ ನತಾಲಿಯನ ಹೆಸರನ್ನು ಓದಬಹುದು. ಯೋಹಾನ 1:51 Jesus is saying unto him, and he Jesus said unto him, truly, truly, I say to you, you will see the heaven open and the angel of God ascending and descending on the Son of Man. ಯೋಹಾನ 1:51. ಇದಲ್ಲದೆ ಅವನಿಗೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಪರಲೋಕವು ತೆರೆದಿರುವುದನ್ನು, ಮನುಷ್ಯಕುಮಾರನ ಮೇಲೆ ದೇವದೂತರು ಏರು ಹೋಗುತ್ತಾ ಇರುವುದನ್ನು ನೋಡುವಿರಿ ಎಂದು ಹೇಳಿದನು. Nathanael was sitting under a tree, but when he came to Jesus, Jesus began to expose to him even further things that he himself had never experienced before. ಮತ್ತು ನೋಡಬಹುದು, ಯೇಸು ಸ್ವಾಮಿ ಸಂತಸಕ್ಕೆ ಮುಂಚೆ ನತಾನಿಯನ ಮರದ ಕೆಳಗೆ ಕೂತನು, ಮತ್ತು ಯೇಸು ಸ್ವಾಮಿ ನತಾನಿಯನ ಸಂತಸಕ್ಕೆ ಬಂದಾಗ ದೇವರು ಅವನಿಗೆ ಇನ್ನೂ ಬಹಳಷ್ಟು ವಿಷಯಗಳನ್ನು ಆತನಿಗೆ ಮುಂದೆ ಆಗದ ವಿಷಯಗಳನ್ನು ಆತನಿಗೆ ಮಾತನಾಡಿದನು. So we as believers, we have been given access to approach the throne room of grace. When you read in the book of Hebrews, it says, now let us come boldly into the throne room of grace that we may obtain mercy. ಮತ್ತು ನಾವು ಕೂಡ ನೋಡಬಹುದು, ವಿಶ್ವಾಸಿಗಳಾಗಿ ದೇವರ ಸಿಂಹಾಸನದ ಮುಂದೆ ಹೋಗಿ ನಿಲ್ಲುವುದಕ್ಕೆ ನಮ್ಮೆಲ್ಲರೂ ಕೂಡ ಅವಕಾಶ ಸಿಕ್ಕಿದೆ. ನಮ್ಮೆಲ್ಲರೂ ಕೂಡ ಕೃಪೆಯ ಅವಕಾಶ ಸಿಕ್ಕಿದೆ ನಮ್ಮೆಲ್ಲರೂ ಕೂಡ. When you read in the book of 2 Corinthians chapter 12 verse 2 to 4, ನೀವು ಅದೇ ರೀತಿಯಾಗಿ 2 ಕೊರಿಂಥ 12:2-4 ನೀವು ಓದುವುದಾದರೆ, Paul also experienced this portal. ಎಲ್ಲರೂ ಕೂಡ ಈ ಒಂದು ಅನುಭವವನ್ನು ಪಡೆದುಕೊಳ್ಳಿರಿ. Paul also experienced this portal. ಪೌಲನು ಕೂಡ ಅನುಭವವನ್ನು ಪಡೆದುಕೊಂಡನು. Paul experienced a great revelation just as spoken by the prophet Daniel. When you read in the book of Daniel chapter 12 verse 3 and 4, Paul also experienced this portal. Paul had such in expressing word that he knew he was not permitted to speak. ಮತ್ತು ನೋಡಬಹುದು, ಯಾವ ರೀತಿಯಾದಂತ ದಾನಿಯೇಲನಿಗೆ ಅಧ್ಯಾಯ 2:3-4 ಯಾವ ರೀತಿಯಾದಂತ ಅನುಭವ ಆಯಿತು, ಅದೇ ಅನುಭವವನ್ನು ದೇವರಿಗೆ ಪೌಲನು ಕೂಡ ಕೊಡ್ತಾ ಇದ್ದಾನೆ. And this is what he say, I know a man in Christ who 14 years ago, whether in the body I do not know, or out of the body I do not know, God knows, such a man was caught up to the third heaven, and I know how such a man, whether in the body or apart from the body, I do not know. God knows what caught up into paradise and had expressible word which a man is not permitted to speak. 2 ಕೊರಿಂಥ 2:2-4. ಕ್ರಿಸ್ತನಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನು ನಾನರಿಯೇ, ದೇವರೇ ಬಲ್ಲನು. ಅಂತ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲು ಅಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದ್ದೇನೆಂದು ಬಲ್ಲೆನು. ಆ ಸಮಯದಲ್ಲಿ ಅವನು ದೇಹ ಸಹಿತನಾಗಿದ್ದನು, ದೇವರಹಿತನಾಗಿದ್ದನು ನಾನರಿಯೇ, ದೇವರೇ ಬಲ್ಲನು. These are things that were revealed to him when he gained access into the portal of heaven. They are things that he himself even could not talk. Why? Because a portal had been opened for him. Now he was experiencing things that even he himself cannot express to. ಮತ್ತೆ ನೋಡಬಹುದು, ಇಲ್ಲಿ ಅವನು ದೇವರಿಗೆ ಅವಕಾಶ ಮಾಡಿಕೊಟ್ಟರು ಪರಲೋಕಕ್ಕೆ ಹೋಗ್ಲಿಕ್ಕೆ, ಆದರೆ ಅವನು ಆ ಸಮಯದಲ್ಲಿ ಅಲ್ಲಿ ಬಾಯನ್ನು ತೆರೆದಿರಲಿಲ್ಲ. We can also see portals that are established over individual. ಮತ್ತು ನೋಡಬಹುದು ಬೇರೆ ಬೇರೆ ಅವಕಾಶಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಒಂದು ಇದನ್ನು ಆಶೀರ್ವಾದ ಕೊಡಲ್ಪಟ್ಟಿರ್ತಾರೆ. Portals that are established over individual. ಮತ್ತು ನೋಡಬಹುದು ಕೆಲವರಿಗೆ ಒಬ್ಬೊಬ್ಬರಿಗೆ ಸ್ವಂತವಾಗಿ ಒಂದು ಅವಕಾಶ ಕೊಡಲ್ಪಟ್ಟಿರುತ್ತದೆ. And this one will focus to Jesus in the book of Luke chapter 3 verse 21. ಮತ್ತು ಅದೇ ರೀತಿಯಾಗಿ ನಾವು ನೋಡಬಹುದು ಲೂಕ 3:21 ಅವೆಲ್ಲರೂ ಕೂಡ ನೋಡುವುದಾಗಿದೆ. Luke chapter 3 verse 21. ಲೂಕ 3:21. The scripture says, now when all the people who were baptized, Jesus was also baptized, and while he was praying, heaven was opened. ಜನರೆಲ್ಲ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು.
I pray the portal will be established to our life. Heaven will be open for us to begin to see things that are unusual. ಮತ್ತು ನಾವು ಕೂಡ ಪ್ರಾರ್ಥಿಸುತ್ತೇನೆ ಆ ಪರಲೋಕದ ದರ್ಶನಗಳು ನಮ್ಮೆಲ್ಲರೂ ಕೂಡ ಬರಲಿ ಮತ್ತು ಆ ಒಂದು ಬಾಗಿಲುಗಳು ತೆರೆಯಲ್ಪಡಲಿ ನಮ್ಮ ಜೀವಿತದಲ್ಲೂ ಕೂಡವೆಂದು. In Matthew chapter 17 verse 5, ಮತ್ತಾಯ 17:5 the scripture says, while he was still speaking, a bright cloud overshadowed them, and behold, a voice out of the cloud said, "This is my beloved Son, with whom I am well pleased. Listen to him." ಮತ್ತು ನೋಡಬಹುದು ಮತ್ತಾಯ 17:5 ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. So we see Jesus operating under the divine instruction, which is the portal of heaven. ಮತ್ತು ನೋಡಬಹುದು ದೇವರನ್ನು ಕಾರ್ಯ ಮಾಡುತ್ತಿದ್ದಾರೆ. ಒಂದು ಆತ್ಮಿಕ ಒಂದು ದೈವಿಕವಾದಂತಹ ಕಾರ್ಯ ಒಂದು ಪರಲೋಕ ತೆರೆದಿರುವುದನ್ನ. There was a portal that was open for Jesus, for him to manifest on the face of the earth, so that people may listen unto him. ಮತ್ತು ನೋಡಬಹುದು ಅಲ್ಲೊಂದು ದೇವರಿಗೆ ಒಂದು ವಿಶೇಷವಾದ ಅವಕಾಶ ದೊರಕುತ್ತೆ. ಏನಂದ್ರೆ ಪರಲೋಕ ಬಾಗಿಲು ಒಂದು ತೆರೆದು ಆ ಧ್ವನಿ ಮಾತಾಡಿದನ್ನ, ಮತ್ತು ಏನಕ್ಕಾಗಿ ಅಂದರೆ ದೇವರ ಆ ಧ್ವನಿಯನ್ನು ಎಲ್ಲರೂ ಕೂಡ ಕೇಳಿಸಿಕೊಳ್ಳಿ ಮತ್ತು ಯೇಸು ಸ್ವಾಮಿ ಮಾತನ್ನು ಎಲ್ಲರೂ ಕೂಡ ನಂಬಬೇಕು ಎಂದು. Heaven was confirming that this is my beloved Son, listen to him. ಮತ್ತು ನೋಡಬಹುದು ಪರಲೋಕವು ಅವ್ರಿಗೆ ಸ್ಪಷ್ಟೀಕರಣ ನೀಡುತ್ತಾ ಇತ್ತು, ಈತನು ನನ್ನ ಮಗನು, ಈತನ ಮಾತನ್ನು ಕೇಳಿಸಿಕೊಳ್ಳ್ರಿ ಎಂದು. The Apostle John in the book of Revelation, ಮತ್ತು ಅದೇ ರೀತಿಯಾಗಿ ನೋಡಬಹುದು ಅಪೊಸ್ತಲನಾದ ಯೋಹಾನನು ಪ್ರಕಟಣೆ ಪುಸ್ತಕದಲ್ಲಿ, while John was in exile on the isle of Patmos, a portal opened and he began to receive great mystery of the things to come. ಮತ್ತು ನೋಡಬಹುದು ಅದೇ ರೀತಿಯಾಗಿ ಪ್ರಕಟಣೆ ಅಧ್ಯಾಯದಲ್ಲಿ ಯೋಹಾನನಿಗೆ ಬಹಳಷ್ಟು ಅಲ್ಲಿ ಒಂದು ದ್ವಾರಗಳು ತೆಗೆದು ಬಹಳಷ್ಟು ವಿಷಯಗಳು ದೇವರೊಟ್ಟಿಗೆ ಮಾತನಾಡಿದನು. This is a great example of portal, doors or ancient gates opening between the third heaven, and a great example of how God used a portal to establish revelation of his mystery to man. ಮತ್ತು ನೋಡಬಹುದು ಇದು ಎಲ್ಲರೂ ಕೂಡ ದೇವರು ಕೊಡುವಂತ ಅವಕಾಶ. ಆತನ ಬಾಗಿಲನ್ನು ತೆರೆದು ಆತನ ವಿಶೇಷವಾದಂತಹ ಆಲೋಚನೆ ತುಂಬಿಸುತ್ತಾನೆ ಮತ್ತು ಆತನ ಮಾತುಗಳನ್ನು ಜನರಿಗೆ ಹೇಳುತ್ತಾನೆ. I repeat again, this is a great example of a portal, door or ancient gate open between the third heaven, and a great example of how God used a portal to establish the revelation of his mystery to man. ಮತ್ತು ನೋಡಬಹುದು ಇನ್ನೊಂದು ಸಾರಿ ಹೇಳುತ್ತೇನೆ, ದೇವರು ಯಾವ ರೀತಿಯಾಗಿ ತನ್ನ ಪರಲೋಕದ 3ನೇ ಬಾಗಿಲನ್ನು ತೆರೆದು ಯಾರು ಮನುಷ್ಯರನ್ನು ಎದುರಿಸುತ್ತಾನೆ ಮತ್ತು ಆತನ ಮನುಷ್ಯರಿಗೆ ಅವನು ಯಾವ ರೀತಿ ದಿವ್ಯವನ್ನು ಕೊಡುತ್ತಾನೆ ಎಂದು. Now we are supposed to operate in mystery in our generation. Why? Because the access to enter into the throne room of grace has been opened. ಮತ್ತು ನೋಡಬಹುದು ಈ ಒಂದು ಸಮಯ ಅಥವಾ ಈ ಒಂದು ಸಂತತಿ ಏನಿದೆ, ನಾವೆಲ್ಲರೂ ಕೂಡ ಅದರ ಕಾರ್ಯ ಮಾಡುವವರಾಗಿರಬೇಕು ಮತ್ತು ಕಾರ್ಯ ಮಾಡುವ ಮೂಲಕವಾಗಿ ದೇವರ ರಾಜ್ಯಕ್ಕೆ ಸೇರುವವರಾಗಿರಬೇಕು, ದೇವರ ಸಿಂಹಾಸನದವರಾಗಿರಬೇಕು. It is until we begin to die on ourselves and begin to receive the inward implanted word of God is when we begin to gain access into the portal of heaven. ಮತ್ತು ನೋಡಬಹುದು ನಮ್ಮನ್ನ ನಾವು ನಾಶ ಮಾಡಿಕೊಂಡು ನಮ್ಮನ್ನ ನಾವು ದೇವರ ವಾಕ್ಯಗಳು ಬೆಳೆಸಿಕೊಂಡಾಗ ಮಾತ್ರ ನಾವು ಆ ಪರಲೋಕದೊಟ್ಟಿಗೆ ನೇರವಾದ ಸಂಬಂಧವನ್ನು ನಾವು ಬೆಳೆಸಿಕೊಳ್ಳಬಹುದು. In the book of Revelation chapter 4 verse 1, ಮತ್ತು ಅದೇ ರೀತಿಯಾಗಿ ಪ್ರಕಟಣೆ 4:1 the scripture says, after these things I looked and behold a door standing open in heaven, and the first voice which I heard like the sound of a trumpet speaking with me, saying, come up here and I will show you what must take place after these things. ಮತ್ತು ನೋಡಬಹುದು ಪ್ರಕಟಣೆ 4:1 ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುವುದು ಎಂಬಂತೆ ನಾನು ಮೊದಲು ಕೇಳಿದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರಾತ್ಮ ವಶನಾದೆನು. After this thing a door was opened and heavenly portal was opened. ಮತ್ತು ನೋಡಬಹುದು ಇವೆಲ್ಲ ಕಳೆದ ನಂತರ ಒಂದು ಪರಲೋಕದ ಬಾಗಿಲು ತೆರೆದಿದ್ದನ್ನ. And he heard the voice of God
he had the voice speaking unto him, come up. ಮತ್ತು ನೋಡಬಹುದು ಅವನು ದೇವರ ಧ್ವನಿಯನ್ನು ಕೇಳಿಸಿಕೊಂಡದ್ದು ಮತ್ತು ಆ ಧ್ವನಿ ಏನನ್ನು ಹೇಳಿತು ಅಂದರೆ ಏರಿ ಬಾ. For too long we have been hearing the voices of people, but time has come for us to come up into the high places. ಮತ್ತು ನೋಡಬಹುದು ಇಲ್ಲಿ ತನಕ ನಾವು ಜನಗಳ ಮಾತುಗಳನ್ನ ಅವರ ಧ್ವನಿಗಳನ್ನು ಕೇಳುತ್ತಾ ಇದ್ದೇವೆ, ಆದರೆ ಈಗ ನಾವು ದೇವರ ಧ್ವನಿಯನ್ನು ಕೇಳಿಸಿಕೊಳ್ಳಬೇಕು. ದೇವರ ಧ್ವನಿ ಏನು ಅಂದರೆ ಏರಿ ಬಾ ಎಂದು. For too long we have been hearing men talk many things, but time has come for us to ascend into the high places, for us to begin to receive things that God is about to speak unto us. ಮತ್ತು ನೋಡಬಹುದು ಇಲ್ಲಿವರೆಗೂ ನಾವು ಜನಗಳ ಮಾತನ್ನ ಬಹಳಷ್ಟು ಸಾರಿ ಕೇಳಿದ್ದೇವೆ ಮತ್ತು ಅದರ ನಿಮಿತ್ತ ನಡೀತಾ ಇದ್ದೇವೆ, ಆದರೆ ಈಗ ಬಂದಿದೆ ಸಮಯ ದೇವರ ಮಾತುಗಳನ್ನು ಕೇಳಿಸಬೇಕು ಮತ್ತು ಪರಲೋಕಕ್ಕೆ ಹೋಗಬೇಕಾದರೆ ನಾವು ದೇವರ ಧ್ವನಿಯನ್ನು ಕೇಳಬೇಕು. ಅದು ಏನು ಅಂದರೆ ಏರಿ ಬಾ ಎಂದು. The scripture says, I will show you what must take place after these things. ಏನು ಅಂದರೆ ಮೊದಲು ಕೇಳಿದ ವಾಣಿಯು ಕೇಳಿಸಿತು, ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. God wants to show us things that are supposed to happen after these things that we are seeing around. ಮತ್ತು ದೇವರು ನಮಗೆ ಏನನ್ನ ತೋರಿಸಲಿಕ್ಕೆ ಇಷ್ಟಪಡುತ್ತಾನೆ ಅಂದ್ರೆ ನಿನ್ನ ಮುಂದೆ ಏನನ್ನ ಆಗುತ್ತದೋ ದೇವರು ಆ ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ತೋರಿಸಲಿಕ್ಕೆ ಇಷ್ಟಪಡುತ್ತಾನೆ. This vision, we are here to see manifestation of God. God wants us to come up into the high places, not with people, to come up. We see when you read the book of Genesis, Abraham is saying to the servant, he says, stay here with the donkey, but me and the lad, we are going beyond to worship. ಮತ್ತು ನೋಡಬಹುದು ಅದೇ ರೀತಿ ದೇವರು ಏನು ಹೇಳ್ತಾ ಇದ್ದಾನೆ ಅಂದ್ರೆ ಜನಗಳ ಬಿಟ್ಟು ಆಚೆ ಬರಲಿ, ನೀವು ವಿಶೇಷವಾದ ಧ್ವನಿಯನ್ನು ಕೇಳಿಸಿಕೊಳ್ಳುತ್ತೀರಾ ಎಂದು. ಅದೇ ರೀತಿಯಾಗಿ ನಾವು ನೋಡಬಹುದು ಆದಿಕಾಂಡ ಅಧ್ಯಾಯದಲ್ಲಿ ಆ ಅಬ್ರಹಾಮನು ತನ್ನ ಮಗನು ಮಾತ್ರ ಇಬ್ಬರು ಆ ಒಂದು ಬೆಟ್ಟಕ್ಕೆ ಏರಿ ಹೋದಿದ್ದು, ಇನ್ನು ಉಳಿದ ಸೇವಕರನ್ನ ಅವನು ಕೆಳಗೆ ಬಿಟ್ಟು ಹೋದನ್ನು ನೋಡಬಹುದು. Sometimes you have to leave things that will become a stumbling block to you in the presence of God, in the presence where God can speak to you audibly. ಮತ್ತು ನೋಡಬಹುದು ಕೆಲವೊಂದು ಸಾರಿ ನಮ್ಮ ಸುತ್ತ ಇರುವಂತ ವಸ್ತುಗಳನ್ನ ಸುತ್ತ ಜನಗಳನ್ನ ನಾವು ಬಿಡಬೇಕು. ಏನಕ್ಕಾಗಿ ಅಂದ್ರೆ ಕೆಲವೊಂದು ಸಾರಿ ಅವರೇ ನಮಗೆ ಅಡೆತಡೆಗಳಾಗಿರುತ್ತಾರೆ. ಅವರನ್ನು ಬಿಟ್ಟು ಹೋದಾಗ ಮಾತ್ರ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾನೆ ಮತ್ತು ನಾವು ದೇವರೊಟ್ಟಿಗೆ ನಿರಂತರ ಸಂಪರ್ಕದಲ್ಲಿ ಇರುತ್ತೇವೆ. Portal can also be established over a person's life as we find over Jesus' life. ಮತ್ತು ನೋಡಬಹುದು ಒಬ್ಬ ಮನುಷ್ಯನ ಜೀವಿತ ಅವನ ಸ್ವಂತ ಅಂದ್ರೆ E.g. like revivalists, men like Charles Finney, Mariam Woodward, Roddy Howard, those are men that we can quote. ಮತ್ತು ನೋಡಬಹುದು ನೀವು ಈ ರೀತಿಯ ರೋಡಿ ಹಡ್ ಅವರು ಇರಬಹುದು ಅಥವಾ ಚಾರ್ಲ್ಸ್ ಚಿಲ್ಲಿಸ್ ಇರಬಹುದು, ಅವರೆಲ್ಲರೂ ಕೂಡ ನೀವು ಇಟ್ಕೊಳ್ಬಹುದು ಹೆಸರುಗಳನ್ನ. Charles Finney, Miriam Woodward, those are people that receive an heavenly portal. ಮತ್ತು ನೋಡಬಹುದು ಚಾರ್ಲ್ಸ್ ಫಿನ್ನಿ ಅವರು ಏನಿದ್ದಾರೆ, ಮಿರಿಯಂ ವುಡ್ವರ್ಡ್ ಅವರು ಏನಿದ್ದಾರೆ, ಅವರು ಒಂದು ಪರಲೋಕದ ಒಂದು ದ್ವಾರಗಳನ್ನು ತೆರೆದ ಜೀವಿತದಲ್ಲಿ ನೋಡಿದ್ದರು. If you read in the Gospel General, you read more about those men that broke the levels in this world and began to see the things of God in the realm of the spirit. ಮತ್ತು ನೀವು ಗಾಡ್ ಜನರಲ್ ಎಂಬ ಪುಸ್ತಕದಲ್ಲಿ ನೀವು ಓದಿ ನೋಡುವುದಾದ್ರೆ ಈ ಒಂದು ಸಂತತಿಯಲ್ಲಿ, ಈ ಒಂದು ಜನದಲ್ಲಿ, ಈ ಒಂದು ಭೂಲೋಕದಲ್ಲೇ ದೇವರ ಆತ್ಮವನ್ನ ಅವರು ಭೂಲೋಕದಲ್ಲಿ ಬೇರೆ ರೀತಿಗೆ ಅನುಭವಿಸುವುದನ್ನು ನೀವು ನೋಡಬಹುದು. Now one of the person that also we see in the book of Daniel chapter 12. ಮತ್ತು ನೀವು ಅದೇ ರೀತಿಯಾಗಿ ಆ ದಾನಿಯೇಲನ್ನು 12 ನೋಡುವುದಾದ್ರೆ the context of Daniel chapter 12 is dealing with the time which we are now. ಮತ್ತು ದಾನಿಯೇಲನ 12ನೇ ಅಧ್ಯಾಯ ನಾವು ನೋಡುವುದಾದ್ರೆ ಅದೇ ಒಂದು ಸಮಯದಲ್ಲಿ ನಾವು ಈಗಲೂ ಕೂಡ ಇದ್ದೇವೆ. The book was written for our time, Daniel chapter 12 verse 9 especially. ಮತ್ತು ನೋಡಬಹುದು ದಾನಿಯೇಲ 12:9 ಏನಿದೆ, ಆ ಒಂದು ವಾಕ್ಯ ಏನಿದೆ ಅದು ಈ ಸಮಯಕ್ಕಾಗಿಯೇ ಬರೆಯಲ್ಪಟ್ಟಿದೆ. Verse 3 says, speak of those Christians who have insight and those who will lead many to righteousness and will shine brightly like expanse of the heavenly and the star forever. ಮತ್ತು ಅದೇ ರೀತಿಯಾಗಿ ದಾನಿಯೇಲನು 12ನೇ ಅಧ್ಯಾಯ 3ನೇ ವಾಕ್ಯ, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಿಂದ ಪ್ರಕಾಶಿಸುವವರು, ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು, ವೇಗಾಂತಗಳನ್ನು ನಕ್ಷತ್ರ ಹಾಗೆ ಹೊಳೆಯುವರು.
believers who will have insight by winning souls and doing the things of God, they will shine like the star forever. ಮತ್ತು ನೋಡಬಹುದು, ಯಾವ ವಿಶ್ವಾಸಿ ಅನೇಕ ಜನರಿಗೆ ದೇವರ ಸಾಕ್ಷಿಯನ್ನು ಸಾರುತ್ತಾನೋ ಮತ್ತು ಅನೇಕ ಜನಗಳನ್ನ ದೇವರ ಬಳಿಗೆ ತರುತ್ತಾನೋ, ಸಂಪಾದಿಸುತ್ತಾನೋ, ಅವನು ಯುಗಾಂತರಗಳಲ್ಲೂ ಕೂಡ ನಕ್ಷತ್ರದ ಹಾಗೆ ಹೊಳೆಯುತ್ತಾನೆ. Now in this generation, one of the things that you are supposed to have is insight. Insight. When you read in Daniel, where we have just read, those who have insight will shine brightly like the brightness of the expanses of heaven. ಮತ್ತು ನೋಡಬಹುದು, ದಾನಿಯೇಲನಲ್ಲಿ ಈ ರೀತಿಯಾಗಿ ಬರೆದಿದೆ, ಯಾರ ಒಳಗೆ ಇದೆಯೋ ಅವರು ಮಾತ್ರ ಈ ಒಂದು ಲೋಕದಲ್ಲಿ ನಕ್ಷತ್ರಗಳ ಹಾಗೆ ಹೊಳೆಯುತ್ತಾರೆ ಎಂದು. And those who lead many to righteousness like the star forever and ever. ಮತ್ತು ಬಹು ಜನರನ್ನು ಸದ್ಧರ್ಮಗಳನ್ನಾಗಿ ಮಾಡುವವರು ಯುಗಾಂತರಗಳಲ್ಲಿ ನಕ್ಷತ್ರಗಳ ಹಾಗೆ ಹೊಳೆಯುವರು. Then he said, but as for you Daniel, conceal those words and seal up the book until the end of time. Many will go back and forth and knowledge will increase. ಮತ್ತು 4ನೇ ವಾಕ್ಯ, ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯಕಾಲದವರೆಗೂ ಮರೆಯಾಗಿರಲಿ. ಬಹುಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆಯು ಹೆಚ್ಚುವುದು. How did they get insight? ಮತ್ತು ಅವರಿಗೆ ಯಾವ ರೀತಿ ಇವೆಲ್ಲ ಒಳಗೆ ಹೋಯಿತು ಅಂದರೆ, they dedicated their life to God. They dedicated their life to God, to the mysteries of God. These are men who are not just mere men. These were men who dedicated their life. ಇದು ಅಷ್ಟು ಸುಲಭವಾಗಿ ಅವರ ಜೀವಿತದಲ್ಲಿ ಪ್ರಕಟವಾಗಲಿಲ್ಲ. ಏನಕ್ಕಾಗಿ ಅಂದರೆ ಅವರ ಜೀವಿತವನ್ನೇ ಅವರು ದೇವರಿಗಾಗಿ ತ್ಯಾಗ ಮಾಡಿದ್ದರು. ಆ ತ್ಯಾಗ ಮಾಡಿದ ನಿಮಿತ್ತದಿಂದಲೇ ಅವರಿಗೆ ಇವೆಲ್ಲ ವಾಕ್ಯಗಳು ಕೂಡ ಕೊಡಲ್ಪಟ್ಟವು. Now one of the things that we are struggling with it in this generation is not anything but dedication. ಮತ್ತು ಈ ಒಂದು ಸಂತತಿ ಬಹಳಷ್ಟು ಒಂದು ವಿಷಯದಲ್ಲಿ ಹೋರಾಡ್ತಿದ್ದರೆ ನಾವು ನಿಲ್ಲಿಸುತ್ತೇವೆ. ಆದ್ರೆ ಒಂದರಲ್ಲೇ ಅವರು ಹೋರಾಡ್ತಿರುವುದು, ಅದು ಯಾವುದು ಎಂದರೆ ದೇವರಿಗೆ ಅವರು ಸಂಪೂರ್ಣವಾಗಿ ಒಪ್ಪಿಸಿಕೊಡುವ ವಿಷಯದಲ್ಲಿ. When you try once and it has not worked, we quit so easily. ಮತ್ತು ಒಂದು ಸಾರಿ ಮಾಡುತ್ತೇವೆ, ಅದು ಯಶಸ್ವಿ ಆಗದೇ ಇದ್ದರೆ ನಾವು ಅದರಿಂದ ಆಚೆ ಉಳಿದು ಬಿಡುತ್ತೇವೆ. These are men who are in a foreign country, but they dedicated themselves. They say, even if it's to die, we are dedicating ourselves into that one. ಮತ್ತು ನೋಡಬಹುದು, ಇನ್ನು ಕೆಲವು ಜನಗಳು ಒಂದು ವಿದೇಶದ ಜನಗಳು ಈ ವಿಷಯವಾಗಿ ನಾವು ತ್ಯಾಗ ಮಾಡುತ್ತಿದ್ದೇವೆ, ಈ ವಿಷಯದಲ್ಲಿ ನಾವು ಒಂದು ಪ್ರಾಣ ಕೊಡುದು, ಆ ರೀತಿಯಾಗಿ ಕೂಡ ಜನರು ಸಮರ್ಪಿಸಿದ್ದರು. Now you cannot come into the presence of God with a hurry. You come there with humility. ಮತ್ತು ನೀವು ದೇವರ ಸನ್ನಿಧಿಗೆ ಬರುವುದಾದರೆ ನೀವು ಏನೋ ಒಂದು ಅವಸರದಿಂದ ಬಂದು ಹೋಗುವಂತದ್ದಲ್ಲ. ನೀವು ಎಲ್ಲಾ ಮನುಷ್ಯರಿಗೆ ಸಾಮಾನ್ಯವಾಗಿ ಒಂದು ಒಳ್ಳೆಯ ಮನೋಭಾವನೆ ಬರಬೇಕು. Because the Lord loves a person that humbles himself. Through that one he is able to reveal unto him mysteries of the kingdom. ಮತ್ತು ನೋಡಬಹುದು, ದೇವರು ಯಾವೊಬ್ಬ ವ್ಯಕ್ತಿಯನ್ನ ಇಷ್ಟಪಡುತ್ತಾನೆ ಅಂದ್ರೆ ಯಾವನು ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನನ್ನ ಮಾತ್ರ ದೇವರು ಇಷ್ಟಪಡುತ್ತಾನೆ. ಮತ್ತು ತಗ್ಗಿಸಿಕೊಳ್ಳುತ್ತ ವ್ಯಕ್ತಿಗೆ ದೇವರು ತನ್ನ ಪರಲೋಕದ ರಹಸ್ಯಗಳನ್ನು ಪ್ರಕಟಿಸುತ್ತಾನೆ. One time John Knox began to ask, give me Scotland or I die. ಮತ್ತು ಒಂದು ಸಾರಿ ಜಾನ್ ನಾಕ್ಸ್ ಅವರು ಈ ರೀತಿಯಾಗಿ ಕೇಳಿದರು, ನನಗೆ ಸ್ಕಾಟ್ಲೆಂಡ್ ಅನ್ನು ಕೊಡು, ಇಲ್ಲವೇ ನಾನು ಸತ್ತೋಗುತ್ತೇನೆ ಎಂದು. And God told him, keep on seeking me and you will find me. ಮತ್ತು ದೇವರು ಜಾನ್ ನಾಕ್ಸ್ ಅವರು ಈ ರೀತಿಯಾಗಿ ಹೇಳಿದರು, ನೀನು ನಿರಂತರವಾಗಿ ನಾನು ಹುಡುಕುವುದೇ ಆದರೆ ನಿನಗೆ ಒಂದು ದಿನ ಕಂಡುಕೊಳ್ಳುವೆ ಎಂದು. So it's not a place where you are going to try. It is a place that has the assurance of life. ಮತ್ತು ನೋಡಬಹುದು, ನೀವೊಂದು ಕೇಳುವಂತ ಸ್ಥಳ ಸುಮ್ಮನೆ ಸ್ಥಳವಾಗಿರಬಹುದು, ಆ ಒಂದು ಸ್ಥಳದಲ್ಲಿ ದೇವರು ನಿಮಗೆ ಒಂದು ಆಶೀರ್ವಾದ ಕೊಡುತ್ತಾನೆ ಮತ್ತು ಪರಿಪೂರ್ಣ ನಿಮಗಾಗಿ ಇಡುತ್ತಾನೆ. That's why I say, he that comes to God must first believe. Listen to me, child of God. When you go to God, you must believe. Don't go there with doubt, because the portal of heaven is not for people that are doubting. It is for people that are believing. For you to access the portal of heaven, you must believe. He that comes to God must first believe that he is the rewarder of them that diligently seek him. ಮತ್ತು ನೋಡಬಹುದು, ದೇವರ ಬಳಿ ಬರುವವನು ನಂಬಿಕೆಯಿಂದಲೇ ಬರಬೇಕು ಎಂದು ಬರೆದಿದೆ. ದೇವ ಮಕ್ಕಳೇ, ಎಲ್ಲರೂ ಕೂಡ ಕೇಳಿಸಿಕೊಳ್ಳ್ರಿ. ನೀವೆಲ್ಲ ದೇವರ ವಾಕ್ಯವನ್ನು ಕೇಳಿಕೊಳ್ತಿದ್ದೀರಾ ಮತ್ತು ದೇವರ ಬರುತ್ತಿದ್ದೀರಾ. ನೀವು ನಂಬಿಕೆಯಿಂದ ಬಂದರೆ ಮಾತ್ರ ಆ ಪರಲೋಕವನ್ನು ಜೀವಿತದಲ್ಲಿ ಕಾಣಿಕೊಳ್ಳಬಹುದು. ನೀವು ಅಸಡ್ಡೆಯಿಂದ ಇರುವುದಾದರೆ, ಅಪನಂಬಿಕೆಯಿಂದ ಬರುವುದಾದರೆ ಅದು ನಿಮ್ಮ ಜೀವಿತದಲ್ಲಿ ನೆರವೇರುವುದಿಲ್ಲ. A portal of heaven is not for the coward. A portal of heaven is for the bold. The righteous are bold as a lion. People that are not going to shy off. Why? Because you are dealing with spiritual warfare.
You are dealing with demonic places in the second heaven. So if you go there like a coward person, you will never receive it. Why? When you read in the book of Daniel, Daniel stayed there for 21 days to access into this portal. ಮತ್ತು ನೋಡಬಹುದು ಒಂದು ಪರಲೋಕ ಅನ್ನೋ ರಾಜ್ಯ ಏನಿದೆ ಅದು ಒಂದು ಎದುರುಪಕಲರಿಗಳಿಗಲ್ಲ, ಅದು ಧೈರ್ಯದಿಂದ ಜೀವಿಸುವವರಿಗೆ ಮಾತ್ರ ಆ ಒಂದು ರಾಜ್ಯ ಸೀಮಿತವಾಗಿದೆ. ಏನಕ್ಕೆ ಅಂದ್ರೆ ಎರಡನೇ ಒಂದು ರಾಜ್ಯ ಏನಿದೆ ಅದು ಸೈತಾನ ರಾಜ್ಯವಾಗಿದೆ. ಆ ರಾಜ್ಯವನ್ನು ಎದುರಿಸಿ ಮೂರನೇ ರಾಜ್ಯಕ್ಕೆ ಹೋಗಬೇಕೆಂದರೆ ನಮಗೆ ಧೈರ್ಯದ ಆತ್ಮ ನಮ್ಮಲ್ಲಿ ಇರಬೇಕು. I'm praying for men that will wait in the presence of God. ಮತ್ತು ನಾನು ಈಗ ಪ್ರಾರ್ಥಿಸಿಕೊಡುತ್ತೇನೆ, ಯಾರಿಗೆ ಪ್ರಾರ್ಥಿಸುತ್ತಿದ್ದೇನೆ ಎಂದರೆ ಒಂದು ದೇವರ ಒಂದು ಪ್ರಸನ್ನತೆಗಾಗಿ ಯಾರು ಕಾಯುತ್ತಾರೋ ಅವರಿಗೋಸ್ಕರ ಪ್ರಾರ್ಥಿಸಲಿಕ್ಕಿದ್ದೇನೆ. I'm praying for men that will tarry in the presence of God, waiting for God to do signs and wonders. Even if it has delayed, they will wait. ಮತ್ತು ನಾನು ಇನ್ನೂ ಕೆಲವು ವ್ಯಕ್ತಿಗಳ ಪ್ರಾರ್ಥಿಸುತ್ತೇನೆ, ಯಾರು ದೇವರ ಒಂದು ಪ್ರಸನ್ನತೆಯಿದ್ದಾರೋ ಮತ್ತು ದೇವರ ಒಂದು ಸೂಚಕ ಕಾರ್ಯ ಅದ್ಭುತ ಕಾರ್ಯ ನೋಡಲಿಕ್ಕೆ ಇಷ್ಟಪಡುತ್ತಾರೋ ಅಂತವರನ್ನು ಪ್ರಾರ್ಥಿಸಲಿಕ್ಕೆ ಇಷ್ಟಪಡುತ್ತೇನೆ. Proverbs chapter 8, where we have just read verse 34, it says, "Blessed is the man who listens to me, watching daily at my gate, waiting at my doorpost." ಮತ್ತು ಅದೇ ರೀತಿಯಾಗಿ ನಾವು ನೋಡಬಹುದು ಜ್ಞಾನೋಕ್ತಿ 8:34 ನಿನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಬಾಗಿಲ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಆಮೆನ್. Underline that word, waiting at my doorpost. ಮತ್ತು ನೀವು ಆ ವಾಕ್ಯವನ್ನ ಗುರುತು ಹಾಕಿಕೊಳ್ಳಿರಿ, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ. You want blessing from the portal of heaven? ನಿಮಗೆ ಪರಲೋಕದ ಆಶೀರ್ವಾದವು ನಿಮಗೆ ಬೇಕಾದರೆ you must wait in his presence daily. ನೀವು ದೇವರ ಪ್ರಸನ್ನತೆಯಲ್ಲಿ ಪ್ರತಿದಿನವೂ ಕೂಡ ನೀವು ಕಾಯಬೇಕು. It is not something that you will just quit one day. No, you have to wait. ಅದು ಒಂದು ದಿನದಲ್ಲಿ ಆಗುವಂತದ್ದಲ್ಲ, ನೀವು ದೇವರೊಟ್ಟಿಗೆ ಸಮಾಧಾನದಲ್ಲಿ ನೀವು ಕಾಯಬೇಕು. And at this moment I just say thank you, Lord, for giving us the grace once more time. Give us the grace to wait in your presence. ಮತ್ತು ನಾನು ದೇವರಿಗೆ ಇನ್ನೊಂದು ಸಾರಿ ಸಮಯದಲ್ಲಿ ನಾನು ಕೃತಜ್ಞತೆಯನ್ನು ಹೇಳುತ್ತೇನೆ. ಏತಕ್ಕಾಗಿ ಅಂದರೆ ದೇವರ ದಿನ ಪ್ರಸನ್ನತೆಯಲ್ಲಿ ಕಾಯಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ. The scripture say, "I waited patiently for the Lord and he inclined his ears unto me." ಮತ್ತು ದೇವರ ವಾಕ್ಯ ಈ ರೀತಿಯಾಗಿ ಬರೆದಿದೆ, ನಾನು ಸಮಾಧಾನದಿಂದ ದೇವರನ್ನು ಹುಡುಕಿದನು ಮತ್ತು ಆತನು ನನ್ನ ಪ್ರಾರ್ಥನೆಗೆ ನನ್ನ ವಿಜ್ಞಾಪನೆಗೆ ಕಿವಿಗೊಟ್ಟನು ಎಂದು. I pray somebody will begin to receive revelation that is coming from the Lord through his portal by waiting. ಮತ್ತು ನಾನೀಗ ಕೆಲವರಿಗೆ ಪ್ರಾರ್ಥಿಸಲಿಕ್ಕೆ ಹೋಗುತ್ತೇನೆ. ಪ್ರಾರ್ಥಿಸುವ ಮೂಲಕವಾಗಿ ನಿಮಗೆ ಅನೇಕ ಒಂದು ವಾಕ್ಯಗಳು ಬರುತ್ತವೆ. Let me pray right now at this moment. ನಾವು ಈ ಸಮಯದಲ್ಲಿ ಈಗ ಪ್ರಾರ್ಥಿಸೋಣ. And Father, in the name of your Son Jesus, ತಂದೆಯಾದ ದೇವರೇ, ನಿನ್ನ ಮಗನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ as you are revealing unto us mysteries that are hidden, ದೇವರೇ, ಎಲ್ಲ ಮರೆಯಾಗಿರುವಂತ ಎಲ್ಲ ರಹಸ್ಯಗಳನ್ನ ದೇವರ ನೀನು ಪ್ರಕಟಿಸುವವನು. we will begin to wait at your door. ಎಲ್ಲರೂ ಕೂಡ ಸ್ವಾಮಿ ನಿನ್ನ ದ್ವಾರಗಳ ಬಳಿಯಲ್ಲಿ ಕಾಯುತ್ತೇವೆ. Daily in prayer and listening to your word. ಪ್ರತಿದಿನವೂ ಕೂಡ ಸ್ವಾಮಿ ಪ್ರಾರ್ಥನೆಗಳಲ್ಲಿ ಮತ್ತು ನಿನ್ನ ವಾಕ್ಯವನ್ನು ಕೇಳುವುದರಲ್ಲಿ that we may gain access into the throne room of grace. ದೇವರೇ, ನಾವೆಲ್ಲರೂ ಕೂಡ ಸ್ವಾಮಿ ನಿನ್ನ ಆ ಒಂದು ಸಿಂಹಾಸನದ ಒಂದು ಬಾಗಿಲು ಬರಲಿಕ್ಕೆ ಸ್ವಾಮಿ. Father, bless the hearer that has heard this word this wonderful day, that may put this word into exercise to access the heavenly portal. ಮತ್ತು ಸ್ವಾಮಿ ಈ ಸಮಯದಲ್ಲಿ ಯಾರ್ಯಾರು ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದಾರೋ ಕರ್ತನೆ, ಅವರಿಗೆಲ್ಲರೂ ಕೂಡ ಪ್ರಾರ್ಥಿಸುತ್ತೇನೆ ಮತ್ತು ಅವರಿಗೆ ನೇರವಾಗಿ ದೇವರು ಒಬ್ಬೊಬ್ಬರನ್ನು ಕೂಡ ಸಂಧಿಸಲಿ.